ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆ ಸಭೆಯನ್ನು ನಡೆಸಿದಾಯಿತು. ಶಾಸಕರ ಅಸಮಾಧಾನ ಆಕ್ರೋಶಗಳು ಹೆಚ್ಚಾದಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೈ ಶಾಸಕರ ಜೊತೆ ಸರಣಿ ಸಭೆಗೆ ಈಗ ಮುಂದಾಗಿದ್ದಾರೆ. ಇಂದಿನಿಂದ 4 ದಿನಗಳ ಕಾಲ ಸಭೆಯನ್ನು ನಡೆಸುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿಯನ್ನೇ ಸಭೆಯಿಂದ ದೂರ ಇಟ್ಟಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣ ಬಡಿದಾಟಕ್ಕೆ ಸಾಕ್ಷಿಯಾಗಿದೆ. ಸುರ್ಜೇವಾಲಾ ಆಯ್ತು, ಈಗ ಸಿಎಂ ಸಿದ್ದರಾಮಯ್ಯ ಸರದಿ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾದ ಸಿದ್ದರಾಮಯ್ಯ. ಅನುದಾನ ಅಪಸ್ವರಕ್ಕೆ ಕೊಕ್ಕೆ ಹಾಕಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್. ಶಾಸಕರ ಸಭೆಗೆ ಡಿಕೆ ಶಿವಕುಮಾರನ್ನೇ ದೂರವಿಟ್ಟ ಸಿದ್ದರಾಮಯ್ಯ. ಅನುದಾನ ಅಭಿವೃದ್ಧಿ ಕಾಮಗಾರಿಗಳು ಸಚಿವರ ವರ್ತನೆ ವಿರುದ್ಧ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿಯೇ ವಾರ್ಗೆ ಇಳಿದಿದ್ರು. ಇದರಿಂದ ಕೈ ಶಾಸಕರ ಅಸಮಾಧಾನ ತಣಿಸಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆ 1-to-1 ಸಭೆ ನಡೆಸಿದ್ರು. ಸುರ್ಜೇವಾಲಾ ಸಭೆ ವೇಳೆ ಅನುದಾನ ಕೊರತೆ, ಅಭಿವೃದ್ಧಿ ಕಾಮಗಾರಿಗಳ ಹಿನ್ನಡೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ದ ಶಾಸಕರ ಅಳಿಸಲು ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ನೀಡಿತ್ತು. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರ ಜೊತೆ ಜಿಲ್ಲಾವಾರು ಸಭೆಗೆ ಮುಂದಾಗಿದ್ದು, ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಅನುದಾನ ಹಂಚಿಕೆಗೆ ಮುಂದಾಗಿರುವ ಸಿಎಂ ಶಾಸಕರ ಜೊತೆ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಚರ್ಚೆಗೆ ಮುಂದಾಗಿದ್ದಾರೆ. ಆದರೆ ಶಾಸಕರ ಸಭೆ ಬೃಹತ್ ನೀರಾವರಿ ಸಚಿವ, ಬೆಂಗಳೂರು ಉಸ್ತುವಾರಿಯೂ ಆಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಸಭೆಯಿಂದ ದೂರವಿಟ್ಟಿರುವುದೀಗ ಸಾಕಷ್ಟು ಕುತೂಹಲ ಹಾಗೂ ಕಾಂಗ್ರೆಸ್ ಪಾಳ್ಯದಲ್ಲಿನ ಬಣ ಬಡಿದಾಟವ ಎನ್ನುವಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಮಧ್ಯ ಪವರ್ ಶೇರಿಂಗ್ ವಿಚಾರದಲ್ಲಿ ಈಗಲೂ ಹಗ್ಗಜಗ್ಗಾಟ ಮುಂದುವರೆದಿದೆ. ಹೀಗಾಗಿ ಕಾಂಗ್ರೆಸ್ ಶಾಸಕರನ್ನ ಮತ್ತಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಇದೀಗ ರಣತಂತ್ರ ಹೆಣೆದಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಅನುದಾನ ಹಂಚಿಕೆ ಮಾಡಿ ಶಾಸಕರ ವಿಶ್ವಾಸಕ್ಕೆ ಪಾತ್ರರಾಗಲು ಮುಂದಾಗಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆಶಿಯನ್ನ ಶಾಸಕರೊಂದಿಗಿನ ಸಭೆಯಿಂದ ದೂರವಿಟ್ಟು ಸಿಎಂ ಸಭೆ ನಡೆಸುತ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಸಭೆಗೆ ಕರೆಯಬಹುದಾಗಿದ್ರು ಸಿಎಂ ಮಾತ್ರ ಡಿಕೆಶಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹೀಗಾಗಿ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನೇ ಸಭೆಯಿಂದ ದೂರವಿಟ್ಟಿರುವುದು ಕುತೂಹಲಕ್ಕೆ ಕಾರಣವಾಗಿದ್ರು ಸಿದ್ದರಾಮಯ್ಯರ ಚಾಣಾಕ್ಷ ರಾಜಕೀಯ ನಡೆಯಾಗಿದೆ. ಡಿಕೆಶಿಯನ್ನ ಸಭೆಯಿಂದ ದೂರವಿಟ್ಟಿರೋದು ಒಳಗೊಳಗೆ ಅಸಮಾಧಾನವಿದ್ರು ಬಹಿರಂಗವಾಗಿ ಮಾತ್ರ ಡಿಕೆಶಿ ಸಿಎಂ ಸಭೆಗೆ ವಿರೋಧ ಮಾಡದಿದ್ರು ಅವರ ಅಧಿಕಾರ ಬಳಸಿ ಸಭೆ ಮಾಡ್ತಿದ್ದಾರೆ. ಮಾಡ್ಲಿ ಅಂತ ವ್ಯಂಗ್ಯ ಮಾಡಿರುವುದು ವಿಶೇಷವಾಗಿದೆ. ನನಗೆ ಟುಡೇ Honorable Chief Minister is having a meeting with the legislator. My party General Secretary consulted all the legislator. They have spoken individually and raised a lot of concern. That has been given to the Chief Minister, and Chief Minister will discuss on those issues. ಶಾಸಕರ ಜೊತೆಗಿನ ಸಭೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಕರೆಯಬಹುದಾಗಿದ್ರು ಸಿಎಂ ಡಿಕೆಶಿಯಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮೈಸೂರಿನ ಸಮಾರಂಭದಲ್ಲೂ ಡಿಕೆಶಿಗೆ ಸ್ವಾಗತ ಕೋರಬಹುದಾಗಿದ್ರು ಡಿಕೆಶಿಗೆ ಸಮಾವೇಶದಲ್ಲೇ ಟಾಂಗ್ ಕೊಟ್ಟಿರುವುದು ಬಂಡೆಯ ಬೆಂಬಲಿಗರ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಕುರಿತು ಡಿಕೆಶಿ ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ಮಾತನಾಡಿದ್ದು, ಸಿಎಂ ಸಿದ್ದರಾಮಯ್ಯ ಬಳಿ ಈ ಕುರಿತು ಚರ್ಚೆ ಮಾಡ್ತೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಡಿಕೆಶಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಹಾಗೂ ಶಾಸಕರ ಸಮಸ್ಯೆಗಳ ಬಗ್ಗೆಯೂ ನಾವು ಸಭೆ ಕರೆದು ಚರ್ಚೆ ಮಾಡ್ತೇವೆ ಅನ್ನೋ ಮೂಲಕ ಡಿಕೆಶಿ ಬಣ ಸಿಎಂ ಸಭೆಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರುವುದು ಸಹ ವಿಶೇಷವಾಗಿದೆ. ಈಗ ನಮಗೆ ಒಂದು ಖುಷಿ ಏನು ಅಂತಂದರೆ, ಶಾಸಕರನ್ನ ಜಿಲ್ಲಾವಾರು ಒಂದು ಉಸ್ತುವಾರಿ ಮಂತ್ರಿಗಳ ಮುಂದೆ ನಮಗೆ ಬೇಕಾದಂಥ ಅನುದಾನಗಳ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ಏನಾದರೂ ಇದ್ದರೆ ನೀವು ತಿಳಿ ಹೇಳ್ಬೋದು ಅಂತ ಹೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನಾವು ಅದನ್ನು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನನ್ನ ನಿವೇದನೆ ಮಾಡ್ತೀವಿ. ಸೊ ಅದು ಒಂದು ಸಂತೋಷದ ವಿಚಾರ. ನನ್ನ ತಿಳುವಳಿಕೆ ಪ್ರಕಾರ ಉಪಮುಖ್ಯಮಂತ್ರಿ ಇರ್ತಾರೆ ಅಂತ ಅಂದ್ಕೊಂಡಿದ್ದು, ಈಗ ಅವ್ರು ಕರೆದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಅದನ್ನು ಸಭೆ ನಂತರ ನಾನು ಮಾತನಾಡ್ತೇನೆ ಏನಕ್ಕೋಸ್ಕರ ಕರೆದಿಲ್ಲ ಅಂತ.
ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಮಧ್ಯೆ ಒಳಗೆ ಕೋಲ್ಡ್ ವಾರ್ ನಡೀತಿರುವುದು ಹೊಸದೇನಲ್ಲ. ಆದ್ರೆ ಶಾಸಕರ ಜೊತೆಗಿನ ಸಭೆಯಿಂದ ಡಿಕೆಶಿಯನ್ನ ಸಿದ್ದರಾಮಯ್ಯ ದೂರವಿಡುವ ಮೂಲಕ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಎಂ ಡಿಸಿಎಂ ಬಣ ಬಡಿದಾಟ ಅದ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.